ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ರಮೋಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಫ್ರೆಂಡ್ಸ್. ಈಗ ನಾನು ಶಾಯಿ ಪನ್ನೀರ್ ಹೋಟೆಲ್ ಶೈಲಿಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಇದು ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್. ನಾನು 200 ಗ್ರಾಮ್ಸ್ ಪನ್ನೀರ್ನ ಅದು ಸ್ಮಾಲ್ ಕ್ಯೂಬ್ಸನ್ನು ನಾನು ಕಟ್ ಮಾಡಿ ಹಂಚಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ 2 ಸೈಡೂ ಕೆಂಪಗಾಗೋ ತನಕ ಹುರಿತಾ ಇದ್ದೀನಿ. ಇದು ಪ್ಯೂರಿ ಮಾಡ್ಕೊಳ್ಳೋಕ್ಕೆ 2 ಟೊಮೆಟೊ, 2 ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು 8 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇದು ತುಂಬ ಟೇಸ್ಟ್ ಕೊಡೋದು. ಈಗ ನಾನು ಅದು ಪ್ಯೂರಿ ಆಗಿದೆಲ್ಲ, ಈಗ ನಾನು ಪ್ಯಾನಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ 1 ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಹಾಕ್ಕೊಳ್ಬೇಕು. ಆಮೇಲೆ ನಾವೇನು ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕಲರು ಚೇಂಜ್ ಆಗುತ್ತೆ, ಹಾಗೆ ತಿಕ್ನೆಸ್ಸು ಅದು ಚೇಂಜ್ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಕಲರು ಮತ್ತು ತಿಕ್ನೆಸ್ ಎಲ್ಲ ಚೇಂಜ್ ಆಗಿರೋದು. ಈ ಟೈಮಲ್ಲಿ 1 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಅರ್ಧ ಸ್ಪೂನು ಕಾಳು ಮೆಣಸು ಪುಡಿ ಹಾಕಿದರೆ ಸಾಕು. ಯಾಕಂದರೆ ಖಾರ ಅಂದರೆ ಅದು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಇರುತ್ತಲ್ಲ, ಹಾಗಾಗಿ ಕಾಲು ಸ್ಪೂನು ಕಾಳು ಮೆಣಸು ಪುಡಿ ಸಾಕು. ಈಗ 1 ಸ್ಪೂನು ಕಸೂರಿ ಮೆಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 5 ನಿಮಿಷ. ಈಗಲೂ ಅದು ಒಂದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ನೋಡಿ, ಅದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ಕೊಂಡಂಗೆ ಆಗ್ತದಲ್ಲ, ಈ ಟೈಮಲ್ಲಿ ನಾವು 1 ಲೋಟ ಎಣ್ಣೆ ಹಾಕ್ಕೊಳ್ಬೇಕು. ನಾನು 200 ಗ್ರಾಮು ಪನ್ನೀರ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಪ್ಯೂರಿ ನಮಗೆ ಇಷ್ಟು ತಿಕ್ನೆಸ್ ಸಾಕು. ಮತ್ತು ನೀರು ಹಾಕ್ಕೊಳ್ತೀವಲ್ಲ ಅದು ತಿಕ್ಕಾಗಿ ಇರುತ್ತೆ ಫ್ರೆಂಡ್ಸ್. ನೀವು ನೋಡಿ ಅದು ಹೇಗೆ ಬರುತ್ತೆ ಅಂತೇಳಿ. ಹೋಟೆಲ್ಗೆ ಹೋಗಿ ಶಾಯಿ ಪನ್ನೀರ್ ಅಷ್ಟೆಲ್ಲ ಖರ್ಚು ಮಾಡಿ ದುಡ್ಡು ವೇಸ್ಟ್ ಮಾಡೋ ಬದಲು ಮನೇಲೇ ಈ ಥರ ಮಾಡ್ಕೊಳ್ಳಿ. ಮನೇಲಿ ಇದ್ದವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚಪಾತಿ ಮತ್ತು ನಾನ್ ರೋಟಿ, ರೈಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಮಾಡಿದರೆ ಹೈಜೀನಾಗೂ ಇರುತ್ತೆ ಮತ್ತು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇದು ನಾನು ನೀರು ಹಾಕಿದ್ದೀನಿ 1 ಗ್ಲಾಸು, ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ನೀರು ಕುದಿ ಬರ್ತಾ ಇದ್ದಾಗ ನೋಡಿ, ಮಸಾಲೆ ಕುದಿ ಬರ್ತಾ ಇದ್ದಾಗ ಅಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಂದಂಗೆ ಐತಲ್ಲ, ಈಗ ಕರೆಕ್ಟ್ ಟೈಮ್ ಇದು ಪನ್ನೀರ್ ಹಾಕ್ಕೊಳ್ಳೋಕ್ಕೆ. ಪನ್ನೀರ್ ಹಾಕಿ ಹೆಚ್ಚೊತ್ತು ನಾವು ಅದನ್ನು ಏನು ಬೇಯಿಸ್ಕೊಳ್ಳೋದೇನು ಬೇಡ. ಪನ್ನೀರ್ ಬೇಗ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ. ಈಗ ಒಂದು 5 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಸಾಕು. ಈಗ ನೋಡಿ, ಅದು ಇನ್ನೇನು ಆಗಿದೆ. ಈಗ ನೋಡಿ, ಇದು ತಿಕ್ನೆಸ್ ಕರೆಕ್ಟಾಗಿದೆ ಸರ್ವ್ ಮಾಡ್ಕೊಳ್ಳೋಕ್ಕೆ. ಇದು ಒಂದು 5 to 6 ಮೆಂಬರ್ಸ್ ಇದು 200 ಗ್ರಾಮ್ಸ್ ಪನ್ನೀರಿಂದ ನಾವು ಆರಾಮ್ಸೆ ಸರ್ವ್ ಮಾಡ್ಬೋದು. ಇದು ನೀವು ಟ್ರೈ ಮಾಡಿ ಮನೇಲೆ ಹೇಗೆ ಬರುತ್ತೆ ಅಂತೇಳಿ ನನಗೆ ರಿಪ್ಲೈ ಮಾಡಿ ಕಮೆಂಟಲ್ಲಿ. ಈಗ ನಾನು 1 ಸ್ಪೂನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಕ್ರೀಮ್ ಹಾಕಮೇಲೆ ಗ್ಯಾಸ್ ಆಫ್ ಮಾಡ್ಬೋದು. ಇದು ರೆಡಿ ಇದೆ. ಚಪಾತಿ ಮತ್ತು ನಾನ್ ರೋಟಿಗೆಲ್ಲ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.